ದಟ್ಟ ಹಸಿರ ಸಿರಿ, ಹರಿಯುವ ತೊರೆ, ಝುಳು ಝುಳು ನಿನಾದ, ಹಕ್ಕಿ ಕಲರವ, ಪ್ರಕೃತಿ ಸೌಂದರ್ಯದ ಸಾಕಾರ. ಆಹಾ, ಎಂತಹ ಆಹ್ಲಾದ, ದಿವ್ಯಾನುಭವ! ಇಂತಹ ಅನುಭೂತಿ ನಿಮ್ಮದಾಗಬೇಕೇ? ಹಾಗಿದ್ದರೆ ಇಲ್ಲಿಗೆ ಬನ್ನಿ. ಇದುವೇ ನಿಸರ್ಗ ಮನೆ. ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬೇರು ಸಹಿತ ಗುಣಪಡಿಸಿ ಸ್ವಾಸ್ಥ್ಯದ ಅಮೂಲ್ಯ ಕೊಡುಗೆ ನೀಡುವ ನಿಸರ್ಗದ ಮಡಿಲಲ್ಲಿರುವ ಸುವ್ಯವಸ್ಥಿತ ಚಿಕಿತ್ಸಾ ಕೇಂದ್ರವೇ ನಿಸರ್ಗ ಮನೆ. ಈ ಮನೆಯ ಧನ್ವಂತರಿ ಡಾಕ್ಟರ್ ವೆಂಕಟರಮಣ ಹೆಗಡೆ. ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ, ಈ 5 ತತ್ವಗಳಿಂದ ನಿರ್ಮಾಣವಾದಂತಹ ಈ ಪ್ರಕೃತಿಯಿಂದಲೇ ಚಿಕಿತ್ಸೆ ನೀಡುವಂತಹ ಪ್ರಕೃತಿ ಚಿಕಿತ್ಸೆ ನಿಸರ್ಗ ಮನೆಯಲ್ಲಿ ಲಭ್ಯ. ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆದ್ಮೇಲೆ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಭಾರತೀಯ ಚಿಕಿತ್ಸಾ ಪದ್ಧತಿಗಳನ್ನು, ಆಯುಷ್ ಚಿಕಿತ್ಸಾ ಪದ್ಧತಿಗಳನ್ನು ನೀಡ್ತಾ ಇರುವಂತಹ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ನ ವಿಶೇಷತೆ ಏನು? ಬೇರೆ ಆಸ್ಪತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಯಾಕೆ ವಿಭಿನ್ನ? ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ಮೇಲೆ, ಸಹ್ಯಾದ್ರಿಯ ಶಿರಸಿಯ ತಾಲೂಕಿನಲ್ಲಿ 80-90% ಕಾಡೇ ಇದೆ. ಆ ಕಾಡಿನ ಮಧ್ಯೆ ಶಿರಸಿಯ ಹೊಸ ಬಸ್ ಸ್ಟ್ಯಾಂಡಿಂದ 3-3.5 ಕಿಲೋಮೀಟರ್ ಒಳಭಾಗದಲ್ಲಿ ನಿಸರ್ಗ ಮನೆ ತಲೆ ಎತ್ತಿ ನಿಂತಿದೆ. ಆತ್ಮೀಯರೇ, ನಿಸರ್ಗ ಮನೆ ಬೇರೆ ಆಸ್ಪತ್ರೆಗಳಿಂದ ಏಕೆ ಭಿನ್ನ? ಯಾಕಂದರೆ ನಿಸರ್ಗ ಮನೆಯ ಸುತ್ತಲೂ ನ್ಯಾಚುರಲ್ ತೊರೆ, ಚಿಕ್ಕ ನದಿ ಹರಿತಾ ಇದೆ. ನಮ್ಮ 5 ಎಕರೆ ಕ್ಯಾಂಪಸ್ನ ಸುತ್ತಲೂ ಕೂಡ ಆ ಒಂದು ಪ್ರಕೃತಿಯಿಂದ ಬಂದಂತಹ ನೀರು ಹರಿತಾ ಇದೆ. ಇದು ಒಂದು ವರದಾನವೇ ಸರಿ. ಇಲ್ಲಿ ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ ಜಾಯಿನ್ ಆಗಿದೆ. ಹಾಗಾಗಿ ಚಿಕಿತ್ಸೆಗೆ, ಮನಸ್ಸಿಗೆ ಬಹಳ ಸಂತೋಷ ನೀಡುತ್ತೆ. ಚಿಕಿತ್ಸೆ ಫಲಪ್ರದವಾಗಲಿಕ್ಕೆ ಈ ಒಂದು ನೀರು ತುಂಬ ಸಹಾಯ ಮಾಡುತ್ತೆ. ನಿಸರ್ಗ ಮನೆ ಯಾಕೆ ವಿಭಿನ್ನ ಅದನ್ನು ಹೇಳ್ತಾ ಇದ್ದೆ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ. ನಿಸರ್ಗ ಮನೆಯನ್ನು ಶುರು ಮಾಡಿದಂತಹ ನನ್ನ ವೈದ್ಯ ಹಾಗೂ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ನಾವೆಲ್ಲರೂ 24x7 ಇದೇ ಕ್ಯಾಂಪಸ್ಸಲ್ಲಿ ಇರ್ತೇವೆ. ಇಲ್ಲೇ ಮನೆ ಮಾಡ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿ ಚಿಕಿತ್ಸೆ ನೀಡ್ತಾ ಇರುವಂಥ 15 ಜನ ವೈದ್ಯರುಗಳು ಇದೇ ಕ್ಯಾಂಪಸ್ಸಲ್ಲಿ ಇರ್ತಾರೆ. ಇದನ್ನು ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ 24x7 ಇಲ್ಲಿರುವಂತಹ ಸಾಧಕರಿಗೆ, ಇಲ್ಲಿರುವಂಥ ರೋಗಿಗಳಿಗೆ ಕೇರ್ ಸಿಗುತ್ತೆ. ಬೇರೆ ಆಸ್ಪತ್ರೆಗಳಲ್ಲಿ ವೈದ್ಯರ ಮನೆ ಎಲ್ಲೋ ಇರುತ್ತೆ, ಆಸ್ಪತ್ರೆ ಎಲ್ಲೋ ಇರುತ್ತೆ, ಎಮರ್ಜೆನ್ಸಿ ಆದರಷ್ಟೇ ವೈದ್ಯರು ಬರ್ತಾರೆ. ಇಲ್ಲಿ ಹಾಗಲ್ಲ, 24x7 ಎಲ್ಲರೂ ಕೂಡ ಚಿಕಿತ್ಸಕರು, ವೈದ್ಯರು ಇದೇ ಕ್ಯಾಂಪಸ್ಸಲ್ಲಿ ಇರೋದರಿಂದಾಗಿ ಅವರಿಗೆ, ನಮ್ಮ ಸಾಧಕರಿಗೆ ಜಾಸ್ತಿ ಕೇರ್ ಸಿಗುತ್ತೆ. ಆತ್ಮೀಯ, ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳು, ಓಝೋನ್ ಥೆರಪಿ ಬಹಳ ವಿಶೇಷವಾದಂಥ ಚಿಕಿತ್ಸೆ, 150 ದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆಕ್ಯುಪಂಕ್ಚರ್ ನ್ಯಾಚುರೋಪತಿಯ ಒಂದು ಚಿಕಿತ್ಸೆ, ಬಹಳ ಪವರ್ಫುಲ್ ಚಿಕಿತ್ಸೆ, ನೋವುಗಳನ್ನು ನಿವಾರಣೆ ಮಾಡಲಿಕ್ಕೆ ಸಿದ್ಧಹಸ್ತ. ಫಿಸಿಯೋಥೆರಪಿ, ಇವತ್ತು ಎಲ್ಲರೂ ಕೂಡ ಫಿಸಿಯೋಥೆರಪಿ ಕಡೆ ಬರ್ತಾ ಇದ್ದಾರೆ, ಮುಖ ಮಾಡ್ತಾ ಇದ್ದಾರೆ. ಫಿಸಿಯೋಥೆರಪಿ ನೋವು ನಿವಾರಣೆಯಲ್ಲಿ ರಿಹ್ಯಾಬಿಲಿಟೇಷನ್ ನಂಬರ್ 1. ಮಸಾಜು, ಸ್ಟೀಮ್ ಬಾತು, ಹೈಡ್ರೋಥೆರಪಿ, ಮಡ್ ಥೆರಪಿ, ಕಲರ್ ಥೆರಪಿ, ಮೆಗ್ರೆಡೋಥೆರಪಿ, ಹೀಗೆ ಈ ಎಲ್ಲ ಚಿಕಿತ್ಸೆಗಳು, ಆಯುಷ್ ಚಿಕಿತ್ಸೆಗಳು ಒಂದೇ ಸೂರಿನಡಿಯಲ್ಲಿ ಇಲ್ಲಿ ಮಾತ್ರ ಲಭ್ಯ. ಸೊ ಅದೇ ವಿಶೇಷತೆ. ನಿಸರ್ಗ ಮನೆಗೆ ಬರುವಂತಹ ರೋಗಿಗಳನ್ನು ನಾವು ರೋಗಿಗಳು ಅಂತಲೇ ಕರೆಯೋದಿಲ್ಲ ಆತ್ಮೀಯರೇ, ಅವ್ರನ್ನ ಸಾಧಕರು ಅಂತ ಕರಿತೀವಿ. ಸಾಧಕರು ಅಂದರೆ ಅವರು 10 ದಿನಗಳ ಕಾಲ ಇಲ್ಲಿ ಉಳಿದು ಸಾಧನೆ ಮಾಡಿ ಆಹಾರದ ಹತೋಟಿಯನ್ನು ಮಾಡಿಕೊಂಡು ಮನೆಗೆ ಹೋಗಿ 3 ತಿಂಗಳು ಅನುಸರಿಸುವಂಥ ದಾರಿಯನ್ನು ಹೇಳ್ಕೊಡ್ತೇವೆ. 3 ತಿಂಗಳು ಅವರು ಅನುಸರಿಸಿದಾಗ ಅವರ ರೋಗ ಸಂಪೂರ್ಣವಾಗಿ ಕಡಿಮೆ ಮಾಡುವಂಥ ದಾರಿಯನ್ನು ಹೇಳ್ಕೊಡ್ತೇವೆ. ನಿಸರ್ಗ ಮನೆಯ ಸಾಧಕರಿಗೆ ವಿಶೇಷತೆಗಳೇನು ಅಂದರೆ, ನಿಸರ್ಗ ಮನೆಯಲ್ಲಿ ಪ್ರತಿ ರವಿವಾರ ಸಂಡೇ ಮಧ್ಯಾಹ್ನ ಮೇಲೆ ಟ್ರಿಪ್ ಇರುತ್ತೆ. ಸಂಡೇ ನಾವು 1 ವಾರ ಬನವಾಸಿ, ಗುಡ್ನಾಪುರ, ಬಂಗಾರೇಶ್ವರ ದೇವಸ್ಥಾನ ಕರ್ಕೊಂಡು ಹೋದರೆ, ಇನ್ನೊಂದು ವಾರ ಸಹಸ್ರಲಿಂಗ, ಸ್ವರ್ಣವಳ್ಳಿ ಮಠ, ಸೋಂದ ವಾದಿರಾಜ ಮಠ ಕರ್ಕೊಂಡು ಹೋಗ್ತೇವೆ.
ಸೊ ಇದು ನಮ್ಮ ಖರ್ಚಿನಲ್ಲೇ ನಾವು ನಮ್ಮ ಸಾಧಕರನ್ನು ಕರ್ಕೊಂಡು ಹೋಗ್ತೇವೆ. ಇದು ವಿಶೇಷ. ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟ್ರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಮತ್ತು ಯಾವ ಆಸ್ಪತ್ರೆಯಲ್ಲೂ ಇಲ್ಲ ಆದ್ಮೇಲೆ, ಸಂಜೆ 9 ರಿಂದ 10 ಪ್ರತಿದಿನ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ನಾವು ನಡೆಸ್ಕೊಡ್ತೇವೆ. ಒಂದು ದಿವಸ ಯಕ್ಷಗಾನ, ಒಂದು ದಿವಸ ಹಾಸ್ಯ, ಒಂದು ದಿವಸ ಜಾದು, ಒಂದು ದಿವಸ ಸಂಗೀತ, ಒಂದು ದಿವಸ ಸೈಕಾಲಜಿ ಬಗ್ಗೆ ಪಾಠ. ಹೀಗೆ ಪ್ರತಿದಿನ 9 ರಿಂದ 10 ರಾತ್ರಿ ಕಾರ್ಯಕ್ರಮ ಇರುತ್ತೆ. 10 ಗಂಟೆಗೆ ಅವರು ಬರಲಿಕ್ಕೆ ಹೋಗೋದು. ಬೆಳಗ್ಗೆ 6 ಗಂಟೆಗೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಟಿವಿಟಿ ಎಂಡ್ ಆಗೋದು 10 ಗಂಟೆವರೆಗೆ. ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಪ್ರತಿಯೊಬ್ಬ ಸಾಧಕರನ್ನು ಕೂಡ ನಾವು ಬ್ಯುಸಿ ಇಡ್ತೇವೆ. ಜೊತೆಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅವರ ಮನಸ್ಸಿಗೆ ಸಂತೋಷವನ್ನು ನೀಡಿ ದೇಹದ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದೇ ನಿಸರ್ಗ ಮನೆಯ ವಿಶೇಷತೆ. ಆಯುಷ್ ಚಿಕಿತ್ಸೆಯ ಜೊತೆಯಲ್ಲಿ ನಾವು ನಿಸರ್ಗ ಮನೆಯಲ್ಲಿ ಫಂಕ್ಷನಲ್ ಮೆಡಿಸಿನ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಫಂಕ್ಷನಲ್ ಮೆಡಿಸಿನ್ ಅಂದರೆ ಟು ಟ್ರೀಟ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್, ಅಂದರೆ ರೋಗದ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡೋದು ಇಲ್ಲಿ ಬಹಳ ಮುಖ್ಯ. ಇಲ್ಲಿ ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಯ ಆಯುರ್ವೇದದ ಔಷಧಿಗಳ ಸಾರವನ್ನು ಉಪಯೋಗಿಸಿ, ಉದಾಹರಣೆಗೆ ಅಶ್ವಗಂಧದಲ್ಲಿ ಒಂದು 10% ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ. ಆ ಸಾರವನ್ನು ಉಪಯೋಗಿಸಿ ನಾವು ಅದನ್ನು ಔಷಧಿಯಾಗಿ ಬಳಸಿ ರೋಗದ ಮೂಲ ಕಾರಣ, ಆಟೋ ಇಮ್ಯೂನ್ ತೊಂದರೆ ಇದ್ದರೆ ಆಟೋ ಇಮ್ಯೂನ್ ತೊಂದರೆಯ ಮೂಲ ಕಾರಣ ಕರುಳು, ಸೋರಿಯಾಸಿಸ್ ಇದ್ದರೆ ಅದರ ಮೂಲ ಕಾರಣ ಕರುಳು, ಹಶಿಮೋಟೋ ಥೈರಾಯ್ಡಿಟಿಸ್ ಇದ್ದರೆ ಅದರ ಮೂಲ ಕಾರಣ ಕರುಳು, ಹಾಗಾದರೆ ಆಮವಾತ ಇದ್ದರೆ ಅದರ ಮೂಲ ಕಾರಣ ಕರುಳು. ಸೊ ಹೀಗೆ ಕರುಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡಿ ಕೆಟ್ಟ ಬ್ಯಾಕ್ಟೀರಿಯಾನ ಕಡಿಮೆ ಮಾಡಿ ಫಂಕ್ಷನಲ್ ಮೆಡಿಸಿನ್ ಮೂಲಕ ಪ್ರೋಬಯೋಟಿಕನ್ನು ಕೊಟ್ಟು ರೋಗದ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡ್ತಾ ಇದ್ದೇವೆ. ಅದು ಸಕ್ಸಸ್ ಆಗಿದೆ. ನಮ್ಮ ಈ 10-15 ವರ್ಷಗಳ ಜರ್ನಿಯಲ್ಲಿ ನಾವು ಅನೇಕ ಆಟೋಇಮ್ಯೂನ್ ಕಾಯಿಲೆಗಳನ್ನು ಕಡಿಮೆಯಾಗಲಾರದಂತಹ, ಸ್ಟೀರಾಯ್ಡ್ ಡಿಪೆಂಡ್ ಆದಂತಹ ಕ್ರೋನ್ಸ್ ಡಿಸೀಸ್ ಇರ್ಬೋದು, ಈ ಒಂದು ಅನೇಕ ರೀತಿಯ ಕಾಯಿಲೆಗಳು, ಚರ್ಮದ ಕಾಯಿಲೆಗಳನ್ನು, ಆರ್ಟಿಕೇರಿಯಾವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿದ್ದೇವೆ. ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆ ಕೂಡ ಕಡಿಮೆ ಆಗಿದೆ. ನಿಸರ್ಗ ಮನೆ ಇನ್ನೊಂದು ವಿಶೇಷತೆ ಅಂದರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್. ಪ್ರತಿದಿನ ನಮ್ಮ 20 ಜನರ ತಂಡ, ಅದರಲ್ಲಿ ಸುಮಾರು 8 ಜನ ವೈದ್ಯರು, 12 ಜನ ಫೋನ್ ರಿಸೀವ್ ಮಾಡುವಂಥವ್ರು ಇದ್ದಾರೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಡೆಸ್ತಾ ಇದ್ದೇವೆ. ಒಂದು ದೊಡ್ಡ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ, ಅವರು ಫೋನನ್ನು ರಿಸೀವ್ ಮಾಡ್ತಾರೆ. ಫೋನ್ ರಿಸೀವ್ ಮಾಡಿ ನಮ್ಮ ಜನರಿಗೆ, ಕರ್ನಾಟಕದ ಎಲ್ಲ ಜನರಿಗೂ ಕೂಡ ಒಂದು ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ. ಅಪಾಯಿಂಟ್ಮೆಂಟನ್ನು ಕೊಟ್ಟ ನಂತರ ಅವ್ರ ನಂಬರ್ನ ತೆಗೆದುಕೊಂಡು ನಮ್ಮ ವೈದ್ಯರೇ ಅವರಿಗೆ ಫೋನ್ ಮಾಡ್ತಾರೆ. ನಮ್ಮ ವೈದ್ಯರೇ ಫೋನ್ ಮಾಡಿ ಅವರಿಗೆ ಅವಶ್ಯಕತೆ ಇರುವಂತಹ ಅವರ ತೊಂದರೆಯನ್ನು ವಿವರವಾಗಿ ಕೇಳಿ ಔಷಧಿಗಳನ್ನು ಮನೆ ಕಳಿಸ್ಕೊಡ್ತಾರೆ. ಈ ಎಲ್ಲ ಪ್ರಕ್ರಿಯೆ ಉಚಿತವಾಗಿ ನಡೆಯುತ್ತೆ. ಬರೀ ಔಷಧಿಗಷ್ಟೇ ಚಾರ್ಜ್ ಇರುತ್ತೆ ಬಿಟ್ಟರೆ ಫೋನ್ ಮಾಡುವಂಥದ್ದು, ತಜ್ಞ ವೈದ್ಯರೊಂದಿಗೆ ಸಮಾಲೋಚನೆ, ಕನ್ಸಲ್ಟೇಷನ್ ಇದೆಲ್ಲ ಫ್ರೀಯಾಗಿ ನಡೆಯುತ್ತೆ. ಈ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಪ್ರಯೋಜನವನ್ನು ಕರ್ನಾಟಕದ ಜನತೆ ಪಡ್ಕೊಳ್ತಾ ಇದ್ದಾರೆ. ಇದೇ ನಿಸರ್ಗ ಮನೆಯ ವಿಶೇಷತೆ. ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್, ನಾನು ಹಾಗೂ ನಮ್ಮ ವೈದ್ಯರ ತಂಡ ಪ್ರತಿ ಶನಿವಾರ ಹಾಗೂ ಭಾನುವಾರ ಒಂದೊಂದು ಊರಿಗೆ ಹೋಗಿ ದೊಡ್ಡ ಒಂದು ಟೆಂಪೋ ಟ್ರಾವೆಲರ್ ವೆಹಿಕಲ್ ತೆಗೆದುಕೊಂಡು ಒಂದು 5 ಜನ ಡಾಕ್ಟರ್ಸು, 10 ಜನ ಒಂದು ಸ್ಟಾಫು ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ನಾವು ಉಚಿತ ಕನ್ಸಲ್ಟೇಷನನ್ನು ಮಾಡ್ತೇವೆ. 1 ವಾರ ಬೀದರ್ಲಿ, 1 ವಾರ ರಾಯಚೂರಲ್ಲಿ, 1 ವಾರ ಗುಲ್ಬರ್ಗಾದಲ್ಲಿ, 1 ವಾರ ಹುಬ್ಬಳ್ಳಿಯಲ್ಲಿ, 1 ವಾರ ಧಾರವಾಡದಲ್ಲಿ, 1 ವಾರ ಬೆಂಗಳೂರಿನಲ್ಲಿ, 1 ವಾರ ಚಿತ್ರದುರ್ಗದಲ್ಲಿ, 1 ವಾರ ತುಮಕೂರಲ್ಲಿ, ಹೀಗೆ ಇಡೀ ಕರ್ನಾಟಕದ ಜಿಲ್ಲೆಯ ಮುಖ್ಯ ಸ್ಥಳಗಳಲ್ಲಿ ಮಾಡ್ತೇವೆ. ಬೇರೆ ಬೇರೆ ಒಂದು ವಾರ ಮುಂಚೆನೇ ನಾವು ಸೋಷಿಯಲ್ ಮೀಡಿಯಾದ ಮೂಲಕ ಜನರಿಗೆ ತಿಳಿಸ್ತೇವೆ ಈ ಥರ ಬರ್ತೇವೆ ಅಂತ. ನಮ್ಮ ವೈದ್ಯರು ಅವ್ರನ್ನ ಫಸ್ಟ್ ಕನ್ಸಲ್ಟೇಷನ್ ಮಾಡ್ತಾರೆ, ಫ್ರೀ ಆಗಿರುತ್ತೆ. ಅವ್ರು ಡಿಟೇಲ್ ಕೇಸ್ ಹಿಸ್ಟ್ರಿ ತೊಗೊಳ್ತಾರೆ. ಅದಾದಮೇಲೆ ಅವ್ರು ನನ್ನ ಹತ್ರ ಬರ್ತಾರೆ, ನಾನು ಹಾಗೂ ಇನ್ನೊಬ್ಬ ವೈದ್ಯರು ಇರ್ತೇವೆ. ಅವರಿಗೆ ಅವಶ್ಯಕತೆ ಇರುವಂಥ ಔಷಧಿಗಳನ್ನು ಬರಿತೇವೆ. ಇದೆಲ್ಲವೂ ಫ್ರೀಯಾಗಿ ನಡೆಯುತ್ತೆ, ಔಷಧಿಗಷ್ಟೇ ಚಾರ್ಜ್ ಇರುತ್ತೆ. ಇದು ಫ್ರೀ ಕನ್ಸಲ್ಟೇಷನ್ ನೇರವಾಗಿ ಸಿಗುವಂಥದ್ದು. ಇದೂ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ, ಕಳೆದ ಅನೇಕ ವರ್ಷಗಳಿಂದ ನಡೀತಾ ಇದೆ. ಲಕ್ಷಾಂತರ ಜನರಿಗೆ ಅವರು ಊರಿಗೆ ಹೋಗಿ ನಮಗೆ ಚಿಕಿತ್ಸೆ ಕೊಡುವಂತಹ ಮಹಾಭಾಗ್ಯ ಸಿಕ್ಕಿದೆ. ಆ ಕೆಲಸವನ್ನು ಕೂಡ ನಿಸರ್ಗ ಮನೆ ಮಾಡ್ತಾ ಇದೆ. ಫ್ರೀ ಕನ್ಸಲ್ಟೇಷನ್ ಕ್ಯಾಂಪ್ಸ್ ಅನೇಕ ಕಡೆ ಯೋಗ ಹೇಳ್ಕೊಡ್ತಾರೆ. ಆದರೆ ನಿಸರ್ಗ ಮನೆಯಲ್ಲಿ ಮೆಡಿಕಲನ್ನು ಓದಬೇಕಾದಂಥ ಸಂದರ್ಭದಲ್ಲಿ ಯೂನಿವರ್ಸಿಟಿ ಲೆವೆಲಿಂದ ಹೋಗಿ 3 ಬಾರಿ ನ್ಯಾಷನಲ್ ಯೋಗ ಚಾಂಪಿಯನ್ ಆಗಿರುವಂಥ ಡಾಕ್ಟರ್ ಅನನ್ಯ ಅವರಿಂದ ಪ್ರತಿದಿನ ಯೋಗ ತರಗತಿ ನಡೆಯುತ್ತೆ. ಹಾಗಾದರೆ 10 ದಿವಸ ಮಾಡಿ ಬಿಡೋದಲ್ಲ, ಆಮೇಲೆ ಮನೆಗೆ ಹೋದ ಮೇಲೂ ಕೂಡ ಅವರಿಗೆ ಬೆಳಗ್ಗೆ 6 ರಿಂದ 7 ಯೋಗವನ್ನು ಮುಂದುವರಿಸಿ ಆನ್ಲೈನಲ್ಲಿ ಹೇಳ್ಕೊಡ್ತೇವೆ. 3-4 ತಿಂಗಳು ಅವ್ರಿಗೆ ಯೋಗ ಹೇಳ್ಕೊಟ್ಟಾಗ ಅವರು ಯೋಗದಲ್ಲಿ ಪರ್ಫೆಕ್ಟ್ ಆಗ್ತಾರೆ. ಯೋಗ ಅವರ ಜೀವನದ ಅವಿಭಾಜ್ಯ ಅಂಗ ಆಗ್ತಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಒಂದು ವ್ಯವಸ್ಥೆ ನಿಸರ್ಗ ಮನೆಯಲ್ಲಿದೆ. ಆದ್ಮೇಲೆ ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ ಡಾಕ್ಟರ್ ಅಶ್ವಥ್ ಹೆಗಡೆ, ಭಾಳ ಖುಷಿಯಾಗುತ್ತೆ ನಂಗೆ ಹೇಳಲಿಕ್ಕೆ. ನಮ್ಮ ವೈದ್ಯರಾದಂಥ ಡಾಕ್ಟರ್ ಅಶ್ವಥ್ ಹೆಗಡೆ ಅವರು ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನಲ್ಲಿ 100 ದೇಶಗಳು ಭಾಗವಹಿಸಿತ್ತು.
ಅಂತಹ ಒಂದು ಕಾಂಪಿಟೇಷನಲ್ಲಿ ಗೋಲ್ಡ್ ಮೆಡಲನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ಅಶ್ವಥ್ ಹೆಗಡೆ ಅವರು ಇಂಟರ್ನ್ಯಾಷನಲ್ ಯೋಗ ಚಾಂಪಿಯನ್, ತಜ್ಞ ವೈದ್ಯರು, BNYS ವೈದ್ಯರು. ಅದರ ಜೊತೆಗೆ ಅವರು MSc ಇನ್ ಸೈಕಾಲಜಿ, ಮಾನಸಿಕ ಶಾಸ್ತ್ರದ ಬಗ್ಗೆ MSc ಮಾಡ್ಕೊಂಡಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಯೋಗ ಹಾಗೂ ಈ ಸೈಕಾಲಜಿ ಎರಡನ್ನೂ ಸೇರಿಸಿ ಕೌನ್ಸೆಲಿಂಗನ್ನು ಮಾಡ್ತಾರೆ. ಇಲ್ಲಿ ಅನೇಕರು ಸ್ಟ್ರೆಸ್ ಇಟ್ಕೊಂಡು ಬರ್ತಾರೆ, ತುಂಬ ಸ್ಟ್ರೆಸ್ ಇರುತ್ತೆ, ನೇಚರನ್ನ ಹುಡ್ಕೊಂಡು ಬರ್ತಾರೆ. ಅಂತಹ ಸ್ಟ್ರೆಸ್ ಇದ್ದಂಥವರಿಗೆ ನಾವು ಕೌನ್ಸೆಲಿಂಗನ್ನು ಮಾಡೋದ್ರ ಮೂಲಕ, ಡಾಕ್ಟರ್ ಅಶ್ವಥ್ ಹೆಗಡೆ ಅವರು ನಾವು ಕೌನ್ಸೆಲಿಂಗನ್ನು ಮಾಡೋದ್ರ ಮೂಲಕ ಅವರ ಸ್ಟ್ರೆಸ್ ಲೆವೆಲ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿ ಅವರಿಗೆ ಟೆಕ್ನಿಕನ್ನು ಹೇಳ್ಕೊಡ್ತಾರೆ. ಶೈಲಜಾ ಗೊರ್ನಮನೆ ಅಂತ ಇದ್ದಾರೆ ಮೇಡಮ್ ಅವರು ಕೂಡ ಸೈಕಾಲಜಿಸ್ಟ್. ಅವರು ಲೇಡೀಸ್ ತೊಂದರೆಗಳಿಗೆ ವಿಶೇಷವಾದ ಕೌನ್ಸಿಲಿಂಗ್ ಮಾಡ್ತಾರೆ. ಹೀಗೆ ಕೌನ್ಸೆಲಿಂಗ್ ಸೆಷನ್ ಕೂಡ ನಮ್ಮ ನಿಸರ್ಗ ಮನೆಯಲ್ಲಿ ಸಕ್ಸಸ್ಫುಲಿ ನಡೀತಾ ಇದೆ. ಕಳೆದ 17 ವರ್ಷಗಳಿಂದ ಪ್ರಕೃತಿ ಚಿಕಿತ್ಸೆಯನ್ನು ನೀಡುತ್ತಿರುವ ನುರಿತ ವೈದ್ಯರು, ಮಾಧ್ಯಮಗಳ ಮೂಲಕ ಮನೆ ಮಾತಾಗಿರುವ ಅನುಭವಸ್ಥರು. ವಿಜಯವಾಣಿಯ ಧನ್ವಂತರಿ ಅಂಕಣ, ಉದಯ ಟಿವಿಯ ನಾಟಿ ವೈದ್ಯ ನಗೋಮದ್ದು, ಪ್ರಜಾ ಟಿವಿಯ ಆಹಾರದಲ್ಲಿ ಆರೋಗ್ಯ, ದಿಗ್ವಿಜಯ ವಾಹಿನಿಯ ಧನ್ವಂತರಿ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ದಾರೆ ಡಾಕ್ಟರ್ ವೆಂಕಟರಮಣ ಹೆಗಡೆ. ಇವರ ಕನಸಿನ ಕೂಸೆ ನಿಸರ್ಗ ಮನೆ. ಇಲ್ಲಿ ಡಾಕ್ಟರ್ ಹೆಗಡೆ ಅವರ ನೇತೃತ್ವದಲ್ಲಿ ಸೂಕ್ತ ಚಿಕಿತ್ಸೆ ನೀಡುವ ಸಲುವಾಗಿ ಸದಾ ಕಾರ್ಯನಿರತವಾಗಿರುತ್ತದೆ ಪರಿಣಿತ ವೈದ್ಯರ ತಂಡ. ನಿಸರ್ಗ ಮನೆಯಲ್ಲಿದೆ ವೇದ ವೆಲ್ನೆಸ್ ಸೆಂಟರ್. 15ರಿಂದ 20 ರೀತಿಯ ಪರಿಣಾಮಕಾರಿ ಜಲಚಿಕಿತ್ಸೆಗಳು, ಮಸಾಜ್ ಥೆರಪಿ, ಪಂಚಕರ್ಮ, ಮಣ್ಣಿನ ಚಿಕಿತ್ಸೆ, ವೈಬ್ರೋ ಮಸಾಜ್, ಫಿಸಿಯೋಥೆರಪಿ, ಆಕ್ಯುಪಂಕ್ಚರ್ ಇತ್ಯಾದಿ ಚಿಕಿತ್ಸೆಗಳು ನಿಸರ್ಗ ಮನೆಯಲ್ಲಿ ಲಭ್ಯ. ಜೀವನ ಶೈಲಿ ಹಾಗೂ ಆಹಾರ ವಿಧಾನ ಸಂಬಂಧಿತ ಸಮಸ್ಯೆಗಳ, ಆಟೋ ಇಮ್ಯೂನ್ ಕಾಯಿಲೆಗಳ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಿ ಸಮಸ್ಯೆ ನಿವಾರಿಸುವ ಪ್ರಯತ್ನ ಇಲ್ಲಿದೆ. ಚಿಕಿತ್ಸೆ ಪಡೆಯಲು ಬಂದವರು ತಂಗಲು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಸುಂದರ ಕಾಟೇಜ್ಗಳಿವೆ. ಜನರಲ್, ಸ್ಪೆಷಲ್, ಡಿಲಕ್ಸ್ ಹೀಗೆ ವಿವಿಧ ದರ್ಜೆಯ ಕಾಟೇಜ್ಗಳ ಅನುಕೂಲ ಇಲ್ಲಿದೆ. ಉತ್ತಮ ಚಿಕಿತ್ಸೆಗೆ, ಆಹ್ಲಾದಕರ ಆರೋಗ್ಯಕರ ಅನುಭವಕ್ಕೆ ನಿತ್ಯ ಸಾಕ್ಷಿಯಾಗಿ ನಿಮಗಾಗಿ ಕಾದಿದೆ, ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ ನಿಸರ್ಗ ಮನೆ.